ಇವತ್ತೇ ಫಸ್ಟ್ ಪಿಚ್. ಹೌದಾ ಇವತ್ತೇ ಫಸ್ಟ್ ಪಿಚ್. ಖುಷಿ ಆಗಂಗ್ ಹೋಯ್ದಾವೆ. ಹೌದಾ ಪ್ರೈಸ್ ನೆಚ್ಕೊಂಡ್ ಬಂದಿಲ್ಲ, ಹೆಂಗ್ ಹೋಗ್ತವೆ ಅಂತ ನೋಡಕ್ಕೋಸ್ಕರ ಬಂದಿದೀವಿ. ತೃಪ್ತಿ ಆಗಂಗ್ ಹೋಗಿದಾವೆ. ಏನ್ ಪಾಸ್ ಆಯ್ತು ಏನಾಯ್ತು? ಸೋತಿದೆ ಸರ್, ಸೋತಿದೆ. ಆದ್ರೂ ಈಸಿಯಾಗ ಸ್ಪೀಕರ್ ಬಹಳ ಖುಷಿ ಸರ್. ಇನ್ನಾಡಿ ಖುಷಿಯಾಗಿ ಹೋಗಿದಾವೆ. ಎತ್ತು ಊರಾಗೆ ಹಿಂಗ್ ಹೋಗ್ತಿದಾವೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವ ಇವತ್ತು ಸರ್ 50,000 ತಗೊಂಡ್ ಹೋಗ್ತಿದೀವಿ ಅನ್ನೋ ಖುಷಿನೇ. ಈಗ ಸೋತಿರ್ಬೋದು, 50,000 ಪ್ರೈಸ್ ಇಟ್ಟಾರ. ಫಸ್ಟ್ ಪ್ರೈಸ್ 50,000 ತಗೊಂಡ್ ಹೋಗ್ತಿದೀವಿ ಅನ್ನೋ ಖುಷಿನೇ. ಸ್ನೇಹಿತರ ನೋಡಿ, ಇಲ್ಲಿನ ಲಕಡಿ ಕೋಟೆ ತುಂಬಾ ಚಿಕ್ಕ ಗ್ರಾಮ ಅಂತ ನಮಗೆ ಪರಿಚಯ ಮಾಡ್ಕೊಟ್ರು. ನೋಡಿ, ಚಿಕ್ಕ ಗ್ರಾಮದಲ್ಲಿ ಎಷ್ಟು ದೊಡ್ಡ ಮಟ್ಟದ ನಿಯಮಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ 5 ನಿಮಿಷಕ್ಕೆ ಸ್ನೇಹಿತರ ಒಂದೊಂದ್ ಜೊತೆ ರಾಸುಗಳು ಪಾಸ್ ಆಗ್ತಾ ಇದಾವೆ. ನಲ್ಲಿ ನಿಂತು ಸ್ನೇಹಿತರ 20 ನಿಮಿಷಕ್ಕೆ ಆಲ್ರೆಡಿ 6-7 ಜೊತೆ ಎತ್ಗಳು ಪಾಸ್ ಆಗ್ಬೋದ್ವು. ಅಷ್ಟು ಫಾಸ್ಟ್ ಆಗಿ ನಡೆಸ್ಕೊಡ್ತಾ ಇದಾರೆ ಸ್ನೇಹಿತರೆ. ಲೇಟ್ ಆಗಿ ಬಂದ್ರೆ ಎತ್ತುಗಳಿಗೆ ಡಿಸ್ಕ್ವಾಲಿಫೈ ಮಾಡ್ತಿದ್ದಾರೆ. ನೋಡಿ, ಈ ತರ ಒಂದು ನಿಯಮವನ್ನ ಎಲ್ಲಾ ಕಡೆನೂ ಅಳವಡಿಸ್ಕೊಂಡ್ರೆ ಒಂದೇ ದಿನಕ್ಕೆ ರೇಸ್ ಮುಗ್ಸೋ ಅಂತ ಎಲ್ಲಾ ಕ್ರಮನೂ ಕೂಡ ನಡೀತವೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ನೋಡಿ, ಹಳ್ಳಿ ಮಕ್ಕಳಾದ್ರು ಎಷ್ಟು ತಿಳ್ಕೊಂಡ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲದಕ್ಕೂ ಒಂದು ಉತ್ತಮವಾದ ವ್ಯವಸ್ಥೆ ಮಾಡ್ಕೊಂಡು 5 ನಿಮಿಷ ಅಷ್ಟೇ, 5 ನಿಮಿಷ ನಂತರ ಬಂದ್ರೆ ಎಲ್ಲವೂ ಫೇಲ್ ಆಗ್ಬೇಕು, ಆತರ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಇಲ್ಲಿನ ರೇಸಿಗೆ ಅನೇಕ ಜಿಲ್ಲೆಗಳಿಂದ ರಾಸುಗಳು ಬಂದಿದ್ದಾವೆ. ನೋಡಿ, ಇದು ಈಗ ತಾನೇ ಒಂದು ಫಸ್ಟ್ ರೌಂಡ್ ಪಾಸ್ ಐತಿ ಎತ್ತು. ನೋಡಿ, ಎತ್ತಿನ ಹೆಸರೇನು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲಾ ರಾಸುಗಳನ್ನು ಪರಿಚಯ ಮಾಡ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸಂಪೂರ್ಣವಾಗಿ ನೋಡಿ. ನಮಸ್ತೆ. ನಮಸ್ತೆ ಅಣ್ಣ. ಸ್ನೇಹಿತರ ನೋಡಿ, ಅವರು ಅಜ್ಜಂಪುರದವರು. ತುಂಬಾ ವಿಡಿಯೋಗಳಲ್ಲಿ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಅವರು ಕೂಡ ಇಲ್ಲಿನ ರೇಸಿಗೆ ಬಂದಿದ್ದಾರೆ. ಅವ್ರ ಎತ್ತಿನ ಹೆಸರು ತಿಳ್ಕೊಳ್ಳೋಣ. ಸರ್, ಎತ್ತಿನ ಹೆಸರು? ಬೆಂಕಿ ಕಿಡಿ ಅಂತ. ಬೆಂಕಿ ಕಿಡಿ. ಇವರ ಎತ್ತುಗಳ ಹೆಸರುಗಳು ಕೇಳಿದ್ರೆ ನಮಗೆ ಒಂಥರ ದಿಗ್ಭ್ರಮೆ ಆಗ್ಬಿಡ್ಬೇಕು. ಶತ್ರು ಅಂತ ಇಕ್ತಾರೆ, ಬೆಂಕಿ ಕಿಡಿ ಅಂತ ಇಕ್ತಾರೆ. ಅಂದ್ರೆ ಜಾಸ್ತಿ ವಿಲನ್ ಒಂದು ಎನ್ಕರೇಜ್ ಮಾಡ್ತಾರೆ. ಸರ್, ಏನಕ್ಕೆ ಬೆಂಕಿ ಕಿಡಿ ಅಂತ ಹೆಸರಿಟ್ಟಿರೋದು? ಹೆಂಗ್ ಹೋಗುತ್ತಣ ಸುಮ್ನೆ. ಇನ್ನು ಈಗ ಎರಡಲ್ಲಲ್ಲಿ ಐತಿ ಇನ್ನು. ಹೌದಾ? ಕರುವಿಂದ ಈಗ ಎರಡಲ್ಲಿಗೆ ಹಾಕಿದೆ. ಅದಕ್ಕೆ ನೋಡೋಣ ಅಂತ ಬೇಸೆ ರೇಸಿಗೆ ಹಾಕಿದೀವಣ. ಪಕ್ಕದಳೆ ಒಂಚೂರು ಇದನ್ ಮಾಡುತ್ತೆ ಅಂತ. ಎಷ್ಟ್ ದಿನ ಆಯ್ತು ಬಂದಿದ್ದು? ಇದನ್ನ ತಗೊಂಬಂದು 3-4 ದಿವಸ ಆಯ್ತಣ ಅಷ್ಟೇ. 4 ದಿನ. ಅಣ್ಣ, ಓಕೆ ಸರ್, ಇಲ್ಲಿ ಅಕಡದಲ್ಲಿ ಇದ್ರ ಜೊತೆ ಯಾವ್ದು ಹಾಕಿದೀರಾ? ಇದ್ರ ಜೊತೆಲಿ ಬುಕ್ಕಂಬುದಿದಣ. ಯಾವ್ದಾದ್ರು ರಾಸು? ಅದ್ರ ಹೆಸರು ಡಾನ್ ಅಂತ. ಹೆಂಗೋಯ್ತು? ಚೆನ್ನಾಗ್ ಹೋಯ್ತವಣ. ಚೆನ್ನಾಗೋಯ್ತಾ? ಪಾಸ್ ಆಗಿದೆ. ನೋಡಿ ಸ್ನೇಹಿತರೆ, ಮೊದಲನೇ ರೌಂಡ್ ಪಾಸ್ ಆಗಿ ಬಂದ್ರು ಈಗ ತಾನೆ. ಅದಕ್ಕೆ ಹಿಂದೆನೆ ಬನ್ನಿ. ಅತ್ಯುತ್ತಮವಾಗಿ ಹೋಗ್ತಿದೆ ಸ್ನೇಹಿತರೆ. ಹೊಸ ರಾಸು, ಮೊದಲನೇ ಪಿಚ್ಚು ಅನ್ಸುತ್ತೆ. ಮೊದಲನೇ ಅಕಡನೆ ಬಹಳ ಚೆನ್ನಾಗಿ ಹೋಯ್ತು. ಸರ್, ಏನ್ ಡಿಸ್ಟೆನ್ಸ್ ಅಲ್ಲಿ ಪಾಸ್ ಆಯ್ತಾ ಹೆಂಗೆ? ಡಿಸ್ಟೆನ್ಸ್ ಅಲ್ಲೇ ಪಾಸ್ ಆಗಿದವಣ. ಹೌದಾ? ಓಕೆ. ರೇಸ್ ಬಗ್ಗೆ ಏನ್ ಹೇಳ್ತೀರಾ? ಹೆಂಗ್ ಮಾಡಿದ್ರಲ್ಲ ವ್ಯವಸ್ಥೆ? ಎಲ್ಲ ಚೆನ್ನಾಗ್ ಮಾಡಿದಾರೆ. ನಮ್ದು ಇನ್ನೂ ಒಂದಿತ್ತು, ಅದು ಯಾಕೋ ಬೇಡ ಅಂತ ಸುಮ್ನಾಗಿದೀವಣ. ಹೌದಾ? ನೆಕ್ಸ್ಟ್ ರೇಸಿಗೆ ಮತ್ತೆ ಹಾಕ್ತಿವ್ರಿ, ಇಂಟ್ರೊಡ್ಯೂಸ್ ಮಾಡ್ತೀವಿ ಅದನ್ನೊಂದು. ಓಕೆ, ಒಳ್ಳೇದಾಗ್ಲಿ ಮಾಡ್ರಿ. ಮತ್ತೆ ಎತ್ತು ನಿಮಗೆ ಒಂದೇ ದಿನಕ್ಕೆ ಮೊದಲನೇ ಕಡೆ ಪಾಸ್ ಆಗಿದೆ. ಇಲ್ಲಿನ ರೇಸ್ ಅಲ್ಲಿ ಯಾವ ರೀತಿ ಹೋಗ್ಬೋದು? ಇನ್ ಮುಂದೆ ಪಿಚ್ ಅಲ್ಲಿ ಅಡ್ಜಸ್ಟ್ ಆಗಿತ್ತೆ ಎತ್ತಿಗೆ? ಇಲ್ಲ ಅಣ್ಣ, ಅದ್ ಯಾಕೋ ಒಂಚೂರು ಮಂಗ್ ಕೊಡ್ದಿತ್ತೆ. ಆದ್ರೂ ಹೊತ್ತಾಗ ಇರ್ಲಿ ಅಂತ ಒಂದ್ ಕಣ ಆಡ್ಲಿ ಅಂತ ರೇಸಿಗೆ ಹಾಕ ಬಂದಿದ್ವಣ. ಸರ್, ಬಂದಿದ್ಕೊಂಡ್ ರೌಂಡ್ ಪಾಸ್ ಆಯ್ತಲ್ಲ, ಖುಷಿ ಆಯ್ತಾ? ಖುಷಿ ಆಗುತ್ತೆ. ನಮಸ್ತೆ ಸರ್, ಪ್ರತಾಪ್ ಅಂತ ಹೇಳಿ. ಎಲ್ಲಾ ಹುಡುಗರು ಪಾಪ ಅಂತ ಕರೀತಾರೆ, ಡಾನು ಅಂತ ಕರೀತಾರೆ. ಸರ್, ಯಾವ ಊರು ನಿಮ್ದು? ನಮ್ದು ಗೌರವಪುರ, ಅಜ್ಜಂಪುರದ ಹತ್ರ ಗೌರವಪುರ. ನಿಮ್ಮ ರಾಸುಗಳ ಹೆಸರು? ಸರ್, ಬ್ರ್ಯಾಂಡ್ ಅಂತ. ಎರಡು ಬ್ರ್ಯಾಂಡ್? ಎರಡು ಬ್ರ್ಯಾಂಡ್. ಎರಡು ಬೇಸಾಯ ಹೊಡಿತಾರ? ಬೇಸಾಯದ ರೇಸ್. ಇವತ್ತೇ ಫಸ್ಟ್ ಪಿಚ್. ಹೌದಾ? ಇವತ್ತೇ ಫಸ್ಟ್ ಪಿಚ್. ಖುಷಿ ಆಗಂಗ್ ಹೋಯ್ದಾವೆ. ಹೌದಾ? ಪ್ರೈಸ್ ನೆಚ್ಕೊಂಡ್ ಬಂದಿಲ್ಲ, ಹೆಂಗ್ ಹೋಗ್ತವೆ ಅಂತ ನೋಡಕ್ಕೋಸ್ಕರ ಬಂದಿದೀವಿ. ತೃಪ್ತಿ ಆಗಂಗ್ ಹೋಗಿದಾವೆ. ಸೂಪರ್ ಮಾತಾಡಿದ್ರು ಸ್ನೇಹಿತರ. ನೋಡಿ, ಇವರು ಪ್ರೈಸ್ ನೆಚ್ಕೊಂಡ್ ಬಂದಿಲ್ಲ ಅಂತೆ, ಎತ್ತುಗಳು ಹೆಂಗ್ ಹೋಗ್ತಾವ ನಮ್ಮ ಅಂತ ನೋಡಕ್ ಬಂದಿದ್ದಾರೆ. ನೋಡಿ, ಒಂದ್ ರೌಂಡ್ ಹೋಗ್ ಬಂದಿದ್ದಾರೆ ಸ್ನೇಹಿತರ. ಖುಷಿ ಆಗಿದ್ದಾರೆ. ಸರ್, ಒಂದ್ ರೌಂಡ್ ರಲ್ಲಿ ಏನ್ ಪಾಸ್ ಆಯ್ತು ಏನಾಯ್ತು? ಸೋತಿದೆ ಸರ್, ಸೋತಿದೆ. ಆದ್ರೂ ಈಸಿಯಾಗ ಸ್ಪೀಕರ್ ಬಹಳ ಖುಷಿ ಸರ್. ಇನ್ನಾಡಿ ಖುಷಿಯಾಗಿ ಹೋಗಿದಾವೆ. ಎತ್ತು ಊರಾಗೆ ಹಿಂಗ್ ಹೋಗ್ತಿದಾವೆ. ಅಂತರಗಟ್ಟೆ ಜಾತ್ರೆ ಆಗ್ದಲೆ ಪಿಚ್ಚಿಗೆ ಹಾಕ್ಬಾರ್ದು ಅಂತಿದ್ವಿ. ಆದ್ರೂ ನೋಡೋಣ ಒಂದ್ ಪಿಚ್ ಅಂತೇಳಿ, ಇನ್ನೂ 2 ತಿಂಗಳು ಜಾತ್ರೆ ಇದೆ. ಹಂಗಾಗಿ ಒಂದ್ ಪಿಚ್ ಹಾಕೋಣ ಅಂತೇಳಿ ಹಾಕಿದೀವಿ. ಇವತ್ತು ಬಹಳ ತೃಪ್ತಿ ಆಗಂಗ್ ಹೋಗಿದಾವ ಸರ್. ಜಾತ್ರೆ ವರ್ಷ ವರ್ಷ ಸರ್. ಇವೇ ಇಲ್ಲ ಸರ್, ಈಗ ಒಂದ್ 6 ತಿಂಗಳಾಯ್ತು ಸರ್ ತಂದು. ಕೆಲ್ಸ ಹೊಡೆದಿದೀವಿ. ಇವತ್ತು ಪಿಚ್ಚಿಗೆ ಇಳಿಸಿದೀವಿ. ಈಗ 20 ದಿವಸದಿಂದ ಕೆಲ್ಸ ಇಲ್ಲ ಅಂತ ಹೇಳಿ ಪಿಚ್ಚಿಗೆ ಇಳಿಸಿದೀವಿ ಸರ್. ಸರ್, ತುಂಬಾ ಚೆನ್ನಾಗಿದಾವೆ ಎತ್ಗಳು ಮಾತ್ರ. ಪಕ್ಕ ಬೇಸಾಯದ ರಾಸುಗಳು ನೋಡ್ದಂಗ ಆಗತ್ತೆ ಸ್ನೇಹಿತರೆ. ನೋಡಿ, ಇವು ಯಾವುದೇ ಒಂದು ದೃಢವಾದ ಮೈಕಟ್ಟನ್ನು ಹೊಂದಿಲ್ಲ. ದಿನ ಕೆಲಸ ಮಾಡಂತ ರಾಸುಗಳು ಚೆಕ್ ಇದ್ದಂಗ ಇದಾವಲ್ಲ ಸರ್? ಹ್ಞೂ ಸರ್. ಬೇಸಾಯ ಎಲ್ಲ ಚೆನ್ನಾಗ್ ಹೋಗ್ತಾವ ಸರ್. ಬೆಳಗಿಂದ ಬಗಿನ ತನಕ ಹೊಡೆದ್ರು. ಬೆಳಿಗ್ಗೆ 7 ಗಂಟೆಗೆ ಏನ್ ಸ್ಪಿರಿಟ್ ಇರುತ್ತೋ, ಸಾಯಂಕಾಲ 5 ಗಂಟೆ ತನಕನು ಅದೇ ಸ್ಪಿರಿಟ್. ಮಾಮೂಲಿ ಸಾಕಾಣಿಕೆ ಎಲ್ಲ? ಸರ್, ಸಾಕಾಣಿಕೆ ಮಾಮೂಲಿ. ತಿಂಡಿ ಎಲ್ಲಾರಂತೆ ತಿಂಡಿ ಕೊಡ್ತೀವಿ. ಹಾಲು ಮೊಟ್ಟೆ ಇನ್ನೇನ ಮಾಮೂಲಿ ಹಾಕ್ತಿವಿ. ಇನ್ನು ಸ್ಟಾರ್ಟ್ ಮಾಡಿಲ್ಲ ಹಾಲು ಮೊಟ್ಟೆಗೆ. ಈ ತಿಂಗಳು ಕಳೆದ್ಮೇಲೆ ನೆಕ್ಸ್ಟ್ ಮುಂದಿನ ತಿಂಗಳಿಂದ ಹಾಲು ಮೊಟ್ಟೆ ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ 4 1 ತಿಂಗಳಾಗಿದೆ 4 ಮಾಡಿ. 2 ಎತ್ತ ಹೆಸರು ಬ್ರ್ಯಾಂಡ್? 2 ಎತ್ತ ಹೆಸರು ಬ್ರ್ಯಾಂಡ್ ಅಂತ. ನೋಡಿ ಸ್ನೇಹಿತರೆ, ಇವರು ರೇಸಿಗೆ ಬಂದಿದ್ದಾರೆ.
ಸೋಲು ಗೆಲುವನ್ನ ಎಷ್ಟು ಈಸಿಯಾಗಿ ಸ್ವೀಕರಿಸ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿ ಮಾತಾಡಿದ್ರು, ನಮಗೆ ತುಂಬಾ ತೃಪ್ತಿ ಆಗೋಯ್ತು. ರೇಸ್ ಅಲ್ಲಿ ಹೆಂಗ್ ಹೋಗ್ತವೆ ನೋಡೋಣ ಅಂತ ಬಂದಿದ್ವಿ ಅಂತ ಹೇಳ್ತೀರಾ ಸ್ನೇಹಿತರೆ. ನೋಡಿ, ಪ್ರತಿಯೊಬ್ಬ ರೈತನು ಕೂಡ ಇದೇ ರೀತಿಯಾದ ಒಂದು ಮನಸ್ಸಿಂದ ರೇಸ್ ಅಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ನಿಜವಾಗ್ಲೂ ನಾವು ಸೋಲು ಗೆಲುವು ಯಾವ್ದು ಅವರಿಗೆ ಬೇಜಾರು ತಂದ್ಕೊಡಲ್ಲ ಸ್ನೇಹಿತರೆ. ಒಂದೊಂದು ಅಖಾಡದಲ್ಲಿ ಭಾಗವಹಿಸಿದ್ರು ಗೆದ್ವಿನ ರೇಂಜ್ಗೆ ಫೀಲ್ ಮಾಡ್ತೀವಿ. ಇವತ್ತು ಸರ್ 50,000 ತಗೊಂಡ್ ಹೋಗ್ತಿದೀವಿ ಅನ್ನೋ ಖುಷಿನೇ. ಈಗ ಸೋತಿರ್ಬೋದು, 50,000 ಪ್ರೈಸ್ ಇಟ್ಟಾರ, ಫಸ್ಟ್ ಪ್ರೈಸ್ 50,000 ತಗೊಂಡ್ ಹೋಗ್ತಿದೀವಿ ಅನ್ನೋ ಖುಷಿನೇ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್. ಇದೇ ರೀತಿ ಪ್ರತಿಯೊಂದ್ ಕಡೆ ನಾವು ಭಾಗವಹಿಸಿ ನಮ್ಮ ಹಳ್ಳಿಕಾರ ಸಂರಕ್ಷಣೆ ಆಗ್ಬೇಕು ಅಂದ್ರೆ ನಿಮ್ಮಂತರೆಲ್ಲ ಎತ್ ಕಟ್ಟಿದ್ರೇನೆ ಸರ್ ಸಾಧ್ಯ. ಹೌದು ಸರ್, ನಿಜವಾಗ್ಲು ಇವತ್ತು ಹಳ್ಳಿಕಾರ ಅಂದ್ರೆ ಪ್ರೀತಿ. ಹೌದು ಹೌದು ಸರ್, ನಿಜ ನಿಜ ಸರ್, ಹೌದು. ಹಳ್ಳಿ ಒಳ್ಳೇದ ಸರ್, ಧನ್ಯವಾದಗಳು. ಇದೇ ರೀತಿ ಭಾಗವಹಿಸಿ. ನಮಸ್ತೆ ಸರ್. ನಮಸ್ತೆ. ಎತ್ತಿನ ಹೆಸರು ಗೆಳೆಯ ಅಂತ. ಯಾವ ಊರ್ದು? ನಮ್ದು ಅಜ್ಜಂಪುರ ಬಗ್ಗಲಿದು. ಬಗ್ಗಳಿದ ಐರಾವತ ಟೀಮಿಂದ ಐರಾವತ ಇನ್ನೊಂದು ಇತ್ತು. ಸ್ನೇಹಿತರ ನೋಡಿ, ಐರಾವತ ಟೀಮಿನ ಒಂದು ಹೊಸ ಮೆಂಬರ್ ಸ್ನೇಹಿತರೆ, ಗೆಳೆಯ ಅಂತ. ಸರ್, ಇದು ಯಾವ ತಳಿ? ಹಳ್ಳಿಕಾರ್ ನೋಡಿ, ಪ್ಯೂರ್ ಹಳ್ಳಿಕಾರ್ ತಳಿಯ ರಾಸು ಸ್ನೇಹಿತರೆ. ತುಂಬಾ ಸಾಧು ಎತ್ತು, ತುಂಬಾ ಚೆನ್ನಾಗಿದೆ ಸರ್. ಇವತ್ತಿನ ರೇಸ್ ಅಲ್ಲಿ ಇದ್ರ ಜೊತೆ ಯಾಕೆ ಪೇರ್ ಮಾಡಿ? ಬಂಟುಂಗ್ನಲ್ಲಿ ಶೇರಾ ಅಂತ. ಶೇರಾ ಸರ್, ಮಾಡಿದ್ಯಾ ಮೊದ್ಲ ರೌಂಡ್? ಆಡಿದೆ ಸರ್. ಇಲ್ಲ, ಫಸ್ಟ್ ರೌಂಡ್ ಆಡಿಲ್ಲ, ರೇಸ್ ಆಡಿದೆ. ಇಲ್ಲ ಆಡಿಲ್ಲ ಸರ್, ಇನ್ನು ಟೈಲ್ಸ್ ಆಗಿಲ್ಲ ಇನ್ನು. ಓಕೆ ಸರ್, ಬೇರೆ ಕಡೆ ಯಾವ ರೀತಿ ಭಾಗವಹಿಸಿದೆ ಸರ್? ಇದು ಬ್ಯಾಸಡ್ ರೇಸ್ ಅಲ್ಲಿ 9 ಪ್ರೈಸ್ ಹೊಡೆದಿದೆ. ಫಸ್ಟ್ ಹೊಡೆಯಕ್ ಆಗಿಲ್ಲ, ಹೊಡಿಬೇಕು ಅಂತ ಆಸೆ ಇದೆ. ಸೆಕೆಂಡ್ 5 ಹೊಡೆದಿದೆ, ಸೆಕೆಂಡ್ 3rd ಹೊಡೆದಿದ್ವಿ. ಫಸ್ಟ್ ಹೊಡೆಯಕ್ ಆಗಿಲ್ಲ ನಮ್ಮ ಕೈಯಲ್ಲಿ. ಇಲ್ಲಿ ಹೊಡೆದಿ ಸರ್, ದಯವಿಟ್ಟು. ಅದೇ ಸರ್, ನಿಮ್ಮ ಇದು ಆಶೀರ್ವಾದ. ಓಕೆ ಸ್ನೇಹಿತರೆ, ನೋಡಿ ಐರಾವತನ ಆಶೀರ್ವಾದ ಹೊತ್ತು ಬಂದಿದೆ ಸ್ನೇಹಿತರೆ. ಇದು ಗೆಳೆಯ ಅನ್ನೋ ರಾಸು. ನೋಡಿ, ಇದು ಬಗ್ಗಲಿ ಕೇಳಿರ್ತಾರೆ, ಭಾರ್ಗವಪುರ ಅಂತ, ಅಜ್ಜಂಪುರ ಪಕ್ಕದ ಊರು. ಅಲ್ಲಿನ ಒಂದು ರಾಸು ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ನೋಡಿ ಸರ್. ಎಷ್ಟೆಲ್ಲದಿದೆ ಈಗ? ಇದು ಕಡೆಯಲ್ಲೂ ದಾನೇರಟ ಮನೆಯಲ್ಲಿದೆ ಸರ್. ರೇಸ್ ಏನ್ ಅನ್ಸುತ್ತೆ ಇಲ್ಲಿ ವ್ಯವಸ್ಥೆ ಎಲ್ಲ ನೋಡಿದ್ರೆ? ವ್ಯವಸ್ಥೆ ಚೆನ್ನಾಗಿದೆ ಸರ್. ಅದೇ ಬ್ಯಾಸೆಡ್ಸ್ಗೆ ಫಸ್ಟ್ ಟೈಮ್ ರೇಕ್ಲಾ ಅವು ಇವು ಅಂತೆಲ್ಲ ಬಂದಿದಾವೆ. ಇವಾಗ ಟ್ರೈ ಮಾಡ್ಬೇಕು ಸರ್ ನಾವು. ಅವು ಹೊಡಿಬೇಕು, ಕಾಂಪಿಟೇಷನ್ ಜಾಸ್ತಿ ಇದೆ. ಟ್ರೈ ಮಾಡಿ ಹೊಡಿಬೇಕು ಸರ್. ಒಂದೇ ಸಕ್ ಮೂರೇ ಬೆಸ್ಟ್ ಸರ್. ಎತ್ತುಗಳು ಮೇಯ್ತವೆ, ಮನೆಗಳು ಮೇಯ್ತವೆ, ಹೊರಗಡೆ ಬಂದ್ರೆ ಮೇಯಲ್ಲ. ಜೊತೆಗೆ ಬಂದಿಗೂ ಸರಿ ಆಗುತ್ತೆ. ನಿದ್ಗೆರದೆಲ್ಲ ಎತ್ತುಗಳು ಚೆನ್ನಾಗಿ ಮೇಯ್ತವೆ ಸರ್. ಓಕೆ ಸರ್, ಪ್ರಥಮ ಬಹುಮಾನ ಗಳಿಸ್ಲಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಭಾಗವಹಿಸಿ ನಮ್ಮ ಐರಾವತ ಹೆಸರನ್ನ ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸ್ನೇಹಿತರ ನೋಡಿ, ಇಲ್ಲೊಂದೆರಡು ದೊಡ್ಡ ರಾಸುಗಳಿದಾವೆ ಸ್ನೇಹಿತರೆ, ಕಡೂರಿನ ರಾಸುಗಳಂತೆ. ಬನ್ನಿ ಪರಿಚಯ ಮಾಡ್ಕೊಡೋಣ. ಸರ್ ನಮಸ್ತೆ. ನಮಸ್ತೆ. ವರುಣ್ ಅಂತ ಸರ್. ಈ ರಾಸುವಿನ ಹೆಸರು? ಬ್ರ್ಯಾಂಡ್ ಅಂಜನಿ ಅಂತ. ಬ್ರ್ಯಾಂಡ್ ಅಂಜನಿ. ಓಕೆ ಸರ್, ಅದು ಇನ್ನೊಂದು ಎತ್ತು? ಅದು ದಕ್ಷ ಸರ್. ಎರಡು ಯಾವ್ಯಾವ ಊರಿನ ಸರ್? ಅದು ಒಗ್ರಳ್ಳಿದೆ ಸರ್, ಇದು ಕಡೂರು ಟೌನೇನಾ? ಟೌನೆ. ಓಕೆ, ನೋಡಿ ಸ್ನೇಹಿತರೆ, ಬ್ರ್ಯಾಂಡ್ ಅಂಜನಿ ಮತ್ತೆ ದಕ್ಷ ಅಂತೆ. ಅದು ಒಗರಹಳ್ಳಿ ಗ್ರಾಮದ್ದು, ಇದು ಕಡೂರ್ದು ಗ್ರಾಮದ್ದು ಸ್ನೇಹಿತರೆ. ಸರ್, ಇವೆಲ್ಲ ಯಾವ ತಳಿ ರಾಸುಗಳು? ಪ್ಯೂರ್ ಹಳ್ಳಿಕಾರ್. ಸರ್, ಇಲ್ಲಿನ ರೇಸ್ ಅಲ್ಲಿ ಭಾಗವಹಿಸಿದ್ರೆ ಏನಾದ್ರು ಇನ್ನ ಹಾಕ್ಬೇಕು? ಇಲ್ಲ ಸರ್, ಭಾಗವಹಿಸಿದ್ವಿ. ಬಹಳ ಪ್ರೈಸ್ ಅದು ಹಿಂದಿನ ರೇಸ್ ಅಲ್ಲಿ ಭಾಗವಹಿಸಿದ್ವಿ ಸರ್. ಎಷ್ಟು ಬಹುಮಾನ ಗೆದ್ದಿದ್ರಾ ಸರ್? ಇದು ಹೊಸ ಎತ್ತು ತಗೊಂಬಂದಿದ್ದು ದಾಂಡೇಲಿಯಿಂದ. 3 ಪ್ರೈಸ್ ಹೊಡೆದಿವಿ ಸರ್. ಫಸ್ಟ್ ಪ್ರೈಸ್ 3 ಹೊಡೆದಿವಿ. ನೋಡಿ ಸ್ನೇಹಿತರೆ, ದಾಂಡೇಲಿಯಿಂದ ತಂದಿದ್ರಂತೆ ರಾಸುಗಳು. ಪ್ರಥಮ ಬಹುಮಾನನೇ 3 ಗೆದ್ದಿದೆಯಂತೆ ಸರ್. ಕಂಟಿನ್ಯೂಸ್ ಹೊಡೆದಿದೆ, ಬ್ಯಾಕ್ ಹೊಡೆದಿದೆ ಸರ್. ಹೌದಾ? ಸಕ್ರೆಪಟ್ಟಣ ಸ್ವಾಮಿ ಕಟ್ಟೆ, ಅಂತರ್ಗಟ್ಟೆ 3 ಕಡೆನೂ ಪ್ರಥಮ ಸರ್. ಅಲ್ಲೆಲ್ಲ ಇದ್ರ ಜೊತೆ ಮಾಡಿದ್ರಿ ಸರ್? ಇದಕ್ಕೆ ಬಂಟುತ್ನಲ್ಲಿ ಶೇರ ಮಾಡಿದ್ವಿ, ಪ್ರಶ್ನೆ ಕಣ, ಅದು ಪ್ರೈಸ್. ಆಮೇಲೆ ಇಲ್ಲಿ ಸಿದ್ರಳ್ಳಿದು ಕೂಳೆ ಮಾಡಿದ್ವಿ, ಅದ್ರಲ್ಲೂ ಫಸ್ಟ್. ಆಮೇಲೆ ಜೋಡಿ ತಿಮ್ಮಾಪುರದು ಸೈಕೋ ಮಾಡಿದ್ವಿ, ಅದ್ರಲ್ಲೂ ಫಸ್ಟ್. ನೋಡಿ ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್ 3 ಬಹುಮಾನ ಗಳಿಸಿದಾರಂತೆ ಸ್ನೇಹಿತರೆ, ಬ್ರ್ಯಾಂಡ್ ಅಂಜನಿ ಅಂತ. ಸರ್, ಹೆಸರು ನೀವೇ ಇಟ್ಟಿದ್ರೆ ಮುಂಚೆನೆ ಇತ್ತು? ಅಂದ್ರೆ ನಮ್ದು ಇದು 4ನೇ ಇತ್ತು ಸರ್. 4 ಇತ್ತಿಗೂ ಫಸ್ಟ್ ಅಂಜನಿ ಅಂತಾನೆ ಇಟ್ಕೊಂಡಿರೋದು. ಮೋಸ್ಕರ ಸಾಮ್ರಾಜ್ಯದಿಂದ ಬ್ರ್ಯಾಂಡ್ ಅಂಜನಿ ಅಂತಾನೆ ಎಲ್ಲ ಅಂದ್ರೆ ನಿಮ್ ಟೀಮಿನ ಹೆಸರು ಮೋಸಗಾರ ಸಾಮ್ರಾಜ್ಯ. ನೋಡಿ ಸ್ನೇಹಿತರೆ, ಇವರು ಟೀಮು ಮೋಸಗಾರ ಸಾಮ್ರಾಜ್ಯ ಅಂತ. ಸಾಮ್ರಾಜ್ಯದ 4ನೇ ಅಧಿಪತಿ ಅಂತಾನೆ ಹೇಳ್ಬೋದು ಇವನು, ಬ್ರ್ಯಾಂಡ್ ಅಂಜನಿ ಅಂತ. ಸರ್, ಎಷ್ಟು ವರ್ಷ ಆಯ್ತು ಬಂದು? 6 ತಿಂಗಳಾಗಿದೆ ಸರ್. 3 ಪ್ರೈಸ್ ಹೊಡೆದಿದೆ ಫಸ್ಟ್. 6 ತಿಂಗಳಿಗೆ 3 ಬಹುಮಾನ. ಸರ್, ಇದೇ ರೀತಿಯಾಗಿ ಭಾಗವಹಿಸಿ ದಯವಿಟ್ಟು. ಇದೇ ತರ ನೀವು ರೈತರು ಭಾಗವಹಿಸಿದ್ರೆ ನಿಮ್ಮಿಂದ್ರನೇ ಹಳ್ಳಿಕಾರ ಸಂರಕ್ಷಣೆ ಆಗಕ್ಕೆ ಸಾಧ್ಯ. ಉಳಿಬೇಕು, ಬೆಳೆಸಬೇಕು. ಹೌದು ಸರ್, ಇದೇ ರೀತಿ ನೀವು ಭಾಗವಹಿಸಿದ್ರೆ ಸಾಧ್ಯ. ಇನ್ನು ಮುಂದಿನ ದಿನಗಳ ಅನೇಕ ಪ್ರಥಮ ಬಹುಮಾನ ಗಳಿಸಲಿ ಅಂತ ಹಾರೈಸ್ತೀನಿ ಸರ್. ನಿಮ್ಮ ಹೆಸರು? ಶರಣ್ ಅಂತ ಸರ್. ನಿಮ್ದು ಒಗ್ರಳ್ಳಿನಾ? ಸರ್, ದಕ್ಷ ಎಷ್ಟು ಬಹುಮಾನ ಗೆದ್ದಿದೆ? ಒಂದು 25 ಗೆದ್ದಿದೆ. 25 ಸ್ನೇಹಿತರ ನೋಡಿ, ಇದು ಒಂದೆರಡಲ್ಲ 25 ಬಹುಮಾನ ಗೆದ್ದಿದೆ ಅಂತೆ ದಕ್ಷ. ಸರ್, 25 ಏನೇನ್ ಬಹುಮಾನ? ಎಲ್ಲಾ ರೀತಿ ಫಸ್ಟ್ ಒಂದು 8 ಗೆದ್ದಿದೆ. 3rd 4th ಎಲ್ಲ ಮಾಮೂಲಿ. ಓಕೆ ಸರ್, ಎಲ್ಲ ಒಗ್ರಳ್ಳಿ ಮೂಲ ಅದೇ ಊರಿನ? ಅದೇ ಊರಿನ. ಎಷ್ಟರಲ್ಲಿ ಸರ್ ಈಗ? ಇದು ಕಡೆಯಲ್ಲ ಸರ್. ಬೇಸಾಯದ ರಾಸಲ್ಲೇನೆ 25 ಗೆದ್ದಿರೋದು. ಎಷ್ಟು ವರ್ಷದಿಂದ ಭಾಗವಹಿಸಿದ್ರ? 2 ವರ್ಷದಿಂದ. 2 ವರ್ಷದಿಂದ. ನೋಡಿ ಸ್ನೇಹಿತರೆ, 2 ವರ್ಷಕ್ಕೆ 25 ಬಹುಮಾನ ಗೆದ್ದಿದೆ ಅಂತೆ. ಇದು ಕೂಡ ಬ್ಯಾಕ್ ಟು ಬ್ಯಾಕ್ 3 ಪ್ರಥಮ ಬಹುಮಾನ ಬ್ರ್ಯಾಂಡ್ ಅಂಜನಿ ಗೆದ್ದಿದೆ ಸ್ನೇಹಿತರೆ. ನೋಡಿ, ಇವೆರಡು ಸಾಮಾನ್ಯ ಇರುತ್ತೆ ಅಲ್ಲ ಸ್ನೇಹಿತರೆ, ಚಾಂಪಿಯನ್ ರಾಸುಗಳೇ ಅಂತಾನೆ ಹೇಳ್ಬೋದು. ಇವತ್ತಿನ ಲಕಡಿಕೋಟೆ ಗ್ರಾಮಕ್ಕೆ ಬಂದಿದ್ದಾವೆ ಸ್ನೇಹಿತರೆ. ನೋಡೋಣ ಯಾವ ರೀತಿ ಭಾಗವಹಿಸ್ತೇವೆ, ಏನಾಗ್ತೇವೆ ಅಂತ. 2 ಎತ್ತುಗಳಿಗೆ ಒಳ್ಳೇದಾಗ್ಲಿ ಅಂತ ಶುಭಾರೈಸ್ತೀವಿ. ಧನ್ಯವಾದಗಳು ಸರ್.
ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಭರತ್ ಅಂತ. ಸರ್ ಎತ್ತಿನ ಹೆಸರು? ಬಿಗಿಲ್. ಸ್ನೇಹಿತರ ನೋಡಿ, ಬಿಗಿಲ್ ಎತ್ತಿನ ನಾಮಕರಣವನ್ನ ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ಮುಖಾಂತರನೇ ಮಾಡಿದ್ವಿ ಸ್ನೇಹಿತರೆ. ಶಿವನೆ ಗ್ರಾಮದ ರಾಸು ಸ್ನೇಹಿತರೆ. ಸರ್ ಇವತ್ತು ಶಿವನೆಯಿಂದ ಬಂದಿದ್ರಾ? ಹಾ ಸರ್, ಶಿವನಿಂದ. Okay. ನೋಡಿ ಶಿವನೆಯಿಂದ ಲಕ್ಕಡಿ ಕೋಟೆಗೆ ಬಂದಿದ್ರೆ ಸರ್, ಏನ್ ಅನ್ಸಿದೆ ಇಲ್ಲಿ ನಾವು ವ್ಯವಸ್ಥೆಗಳು ವ್ಯವಸ್ಥೆ ಚೆನ್ನಾಗಿದೆ, ರೇಸು ಹಾ. ವಾತಾವರಣ ಚೆನ್ನಾಗಿದೆ, ಎತ್ಕೊಳ್ಳು ಸ್ಪಂದಿಸ್ತಿದೆ ನಮಗೆ. ಬಿಸಿಲು ಸ್ವಲ್ಪ ಕಮ್ಮಿ ಇದೆ, ಮತ್ತೆ ಟೈಮ್ ಅವರು ಸ್ವಲ್ಪ ಫಾಸ್ಟ್ ಆಗಿ ಬಿಡ್ತಾ ಇದಾರೆ. ಒಂದೇ ದಿನ ಕ್ಲಾಸ್ ಮುಗಿಯುತ್ತಾ? ಮುಗೀತು ಸರ್, ಮುಗಿಬಹುದು ಅಂತ ನಾವು ತಿಳ್ಕೊಂಡಿದೀವಿ. ಮುಗಿದ್ರೆ ಖುಷಿನೇ ಸರ್ ನಮ್ಗೆ. ಸರ್ ಬಿಗಿಲ್ ಜೊತೆ ಲ್ಯಾಂಡ್ ಜೋಡಿ ಮಾಡಿದ್ರೆ? ನಮ್ದೇ ಡೆವಿಲ್ ಸರ್. ಹಾ ಡೆವಿಲ್ ಅಲ್ಲ? ಹಾ ಸರ್, ಬ್ರ್ಯಾಂಡ್ ಡೆವಿಲ್. ಸ್ನೇಹಿತರೆ ನೋಡಿ, ಬ್ರ್ಯಾಂಡ್ ಡೆವಿಲ್ ಮತ್ತೆ ಬಿಗಿಲ್ ಎರಡು ಜೊತೆಲೆ ಬಂದು ತಂದಿದ್ರಂತೆ. ಇವತ್ತು ಇಲ್ಲಿನ ರೇಸ್ ಅಲ್ಲಿ ಜೊತೆಲೆ ಭಾಗವಹಿಸ್ತಿದ್ದಾರೆ. ಸರ್ ಪ್ಲೇಸ್ ಆಗಿದೆಯಾ? ಎಲ್ಲೂ ಆಗಿಲ್ಲ ಸರ್, ಆಗಿರೋದೇ 3-4 ಕಣ ಹಾಕಿದೀವಿ ಅಷ್ಟೇ. ಬೀರಲ್ಲಿ ಫೈನಲ್ ಹೋಗಿ ಬರೀಕ್ ಬಂದಿದ್ವಿ. ಚೆನ್ನಾಗಿ ಹೋಗ್ತವೆ ಪೇರು. ಇದೇ ತರ ಭಾಗವಹಿಸ್ತಾರ್ರಿ. ಎತ್ತಿನ ಶ್ರಮ, ನಿಮ್ ಶ್ರಮ, ಖಂಡಿತವಾಗಿಯೂ ಬಹುಮಾನ ಗೆದ್ದೇ ಗೆಲ್ತೀರಾ. ಆದಷ್ಟು ಇಲ್ಲೇ ಗೆಲ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಸರ್ ಧನ್ಯವಾದಗಳು. ಸರ್ ಇದೇ ನೋಡಿ ಬ್ರ್ಯಾಂಡ್ ಡೆವಿಲ್. ಸರ್ ನಿಮ್ಮ ಹೆಸರು? ಕಾಂತರಾಜ್, ಊರು? ಸಿಂಗೇನಹಳ್ಳಿ. ಸ್ನೇಹಿತರು ನೋಡಿ, ಸಿಂಗೇನಹಳ್ಳಿಲಿ ಡೆವಿಲ್ ಅಂತ ಒಂದು ರಾಸು ಇತ್ತು. ನಾನು ಅನೇಕ ವಿಡಿಯೋಗಳಲ್ಲಿ ಅದನ್ನ ಪರಿಚಯ ಮಾಡ್ಕೊಟ್ಟಿದ್ದೀನಿ. ರಾಜ್ಯ ಮತ್ತೆ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾನೆ ಇತ್ತು ಸ್ನೇಹಿತರೆ. ನೋಡಿ ಅವ್ರ ಮನೆಯಲ್ಲೇ ಅದರ ಹೆಸರನ್ನ ಒತ್ತಿರುವ ಮತ್ತೋರ್ವ ರಾಸು ಬ್ರ್ಯಾಂಡ್ ಡೆವಿಲ್ ಅಂತ. ಸರ್ ಇದು ಸಿಂಗೇನಹಳ್ಳಿಲೇ ಇರೋದಾ? ಸರ್ ಸಿಂಗೇನಹಳ್ಳಿ. ಸರಿ, ಸಾಕಾಣಿಕೆ ಎಲ್ಲ ಹೆಂಗ್ ಮಾಡ್ತೀರಾ? ಹೌದು ಸರ್, ನಮ್ಮ ಬ್ರದರ್ ಎಲ್ಲ ಮಾಡೋದು. ಹೌದಾ? ಹೆಂಗ್ ಸಾಕ್ತೀರಾ? ಸಾಕೋದಂದ್ರೆ ಇನ್ನೇನ್ ಮೇವು, ಹತ್ತಿ ಕಾಳು, ಹಿಂಡಿ, ಹುಳ್ಳಿ ಕಾಳು ಅವನ್ನ ಹಾಕಿ ಸಾಕು. ಮೇವು, ರಾಗಿ ಹುಲ್ಲು, ಚಪ್ಪಿ ಸಾಕು. ಸರ್ ಇದೇ ತರ ಬೇಸಾಯ ರೇಸ್ ಅಲ್ಲೇ ಭಾಗವಹಿಸ್ತಿದ್ರಲ್ಲ, ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ರೇಸ್? ಇದನ್ನು ಬಾಯಿ ಹುಡ್ಲಿ ಅಂತೇಳಿ ಆರಲ್ಲಾಗಿತ್ತು ಅಂತೇಳಿ ಬೇಸರ ರೇಸ್ ಆಡಿಸ್ತಾ ಇದೀವಿ. ಮುಂದಿನ ದಿನದಲ್ಲಿ ದೊಡ್ಡ ರೇಸ್ ಅಲ್ಲಿ ಆಡಿಸ್ತೀವಿ. ರಾಜ್ಯ ಮಟ್ಟದ ಎತ್ತಿನ ಗಾಡಿ ರೇಸಿಗೆ ಡೆವಿಲ್ ಬರ್ತಿದೆ ಅಂದ್ರೆ ಅದಕ್ಕೆ ಯಾಕೆ ಜೋಡಿ ಮಾಡಿದರೆ ಏನಾಗುತ್ತೋ ಅನ್ನೋ ಒಂದು ಕುತೂಹಲ ತುಂಬಾ ಜನ ಅಭಿಮಾನಿಗಳಿಗಿತ್ತು. ಯಾಕೆಂದ್ರೆ ಅದ್ರ ಸ್ಥಾನ ತುಂಬಲಿ ಅಂತ ನಮ್ಮ ಆರೈಕೆ. ದಯವಿಟ್ಟು ಆ ರೀತಿಯಾಗಿ ಮಾಡಿ. ಥ್ಯಾಂಕ್ ಯು ಸರ್. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಯಾವ ಊರು ನಿಮ್ದು? ಚಿಕ್ಕಮಂಗ್ಳೂರು. ಚಿಕ್ಕಮಗಳೂರು ಹತ್ರ ಹುಲಿ ಚಿಕ್ಕನಹಳ್ಳಿ ಅಂತ. ಹುಲಿ ಚಿಕ್ಕನಹಳ್ಳಿ. ಹ್ಮ್. ಸ್ನೇಹಿತರು ನೋಡಿ, ಚಿಕ್ಕಮಗಳೂರು ಹತ್ರ ಹುಲಿ ಚಿಕ್ಕನಹಳ್ಳಿ ಗ್ರಾಮದಿಂದ ಬಂದಿದ್ದಾರೆ. ಸರ್ ನಿಮ್ಮ ಎತ್ತುಗಳ ಹೆಸರು ಪರಿಚಯ ಮಾಡ್ತೀವಿ? ಇದು ಬಕಾಸುರ ಅಂತ, ಇದು ಅಧ್ಯಕ್ಷ ಅಂತ. ಹೌದಾ? ನೋಡಿ, ಬಕಾಸುರ ಮತ್ತೆ ಅಧ್ಯಕ್ಷ ಅಂತೆ. ನೋಡಿ ಇದು ಕಿಲ್ಲರಿನ ಸರ್? ಇದು ಕಿಲ್ಲರಿ. ಇದು ಹಳ್ಳಿಕಾರ್ ಮತ್ತೆ ಕಿಲ್ಲರಿ ಎತ್ತುಗಳನ್ನ ಇವತ್ತು ಲಗಡಿ ಕೋಟೆ ರೇಸ್ ಅಲ್ಲಿ ಜೋಡಿ ಮಾಡಿದ್ದಾರೆ ಸ್ನೇಹಿತರೆ. ಸರ್ ಇವತ್ತಿನ ರೇಸ್ ಅಲ್ಲಿ ಎರಡು ಪೇರ್ ಏನ್ ಅನ್ಸುತ್ತೆ ನಿಮಗೆ? ಪೇರು ಹೊಡಿಬೇಕು ಅಂತ ಬಂದಿವಿ. ಹೌದಾ? ಮುಂಚೆ ಎಲ್ಲರೂ ಪೇರ್ ಮಾಡಿದ್ರ? ಮುಂಚೆ ಮಾಡಿಲ್ಲ, ಇದೇ ಫಸ್ಟ್. ಇದೆ ಫಸ್ಟ್. ಎರಡು ಒಂದೇ ಊರ? ಅಕ್ಪಕ್ತೂರು. ಅಂದ್ರೆ ಇದೇ ಊರ್ದು? ಇದು ಹೊಸಕೋಟೆ. ಹೊಸಕೋಟೆ. ಇದು ಹುಲಿ ಚಿಕ್ಕನಹಳ್ಳಿ. ನೋಡಿ, ಎರಡು ಚಿಕ್ಕಮಗಳೂರು ಭಾಗದ ಅಕ್ಕಪಕ್ಕದ ಊರ್ನವರು ಸ್ನೇಹಿತರೆ. ಹುಲಿ ಚಿಕ್ಕನಹಳ್ಳಿದು ಒಂದು ಊರು, ಒಂದೆತ್ತು. ಇನ್ನೊಂದು ಹೊಸಕೋಟೆದ ಒಂದೆತ್ತು ಸ್ನೇಹಿತರೆ. ಸರ್ ಇದೆಲ್ಲರೂ ಬಹುಮಾನ ಆಗಿದೆಯಾ? ಸರ್ ಇಲ್ಲ, ಫೈನಲ್ ಒಳಗೆ ಹೋಗಿ ಸೋತಿದೀವಿ. ಹೌದಾ? ಮತ್ತೆ ಅದಾಯ್ತು ಬಹುಮಾನ ಇಲ್ಲ. ಇದ್ರಲ್ಲಿ ಇದು ನಾವು ಈಗ ಲೋಕಲ್ ರೇಸ್ ಅಲ್ಲೆಲ್ಲ ಬಹುಮಾನ ಫೈನಲ್ ಗೆಲ್ಲ ಹೋಗಿ ಸೋತೀವಿ. ಚೆಕ್ಕಿಲೆಲ್ಲ ಹೊಡೆದಿವಿ. ಚೆಕ್ಕಿಲ್ ಒಂದು 9 ಹೊಡೆದಿವಿ. ಅಂದ್ರೆ ನೀವು ಯಾವ ಊರಿನ ತಂದಿದ್ದು? ಇದು ಮಹಾರಾಷ್ಟ್ರದಿಂದ ಕಿಲಾರಿ. ತಗೊಂಬಂದ್ ನೀವೇ 9 ಪ್ರೈಸ್ ಮಾಡಿದ್ರೆ? ನಾವೇ. ನೋಡಿ ಸ್ನೇಹಿತರೆ, ಮಹಾರಾಷ್ಟ್ರದಿಂದ ತಗೊಂಬಂದು ಇವರು ಚಕ್ಕಡಿಲಿ 9 ಬಹುಮಾನ ಗೆದ್ದಿದ್ರೆ. ಇವರು ಬೇಸಾಯದ ರೇಸಲ್ಲಿ ಆ ಕಡದಲ್ಲೇ ಭಾಗವಹಿಸ್ತಿದ್ದಾರೆ. ಫೈನಲ್ ಹೋಗೋ ಹೊರಗ್ ಬರ್ತಾ ಇದ್ರಂತೆ. ಹಳೆ ಎತ್ತಿತ್ತು ಅಣ್ಣ, ಸೈಕೋ ಅಂತ, ಅದೇ ಮನೆದು. ಅದ್ ಸೈಕೋ ಇದ್ದಾಗ ಹೊಡೆದಿದೀವಿ ಒಂದು 14-15. ಈ ಕಂಟಿನ್ಯೂಸ್ ಹ್ಯಾಟ್ರಿಕ್ ಆಗಿ ಹೊಡೆದಿವಿ. ಅದಾದ್ಮೇಲೆ ಸೈಕೋ ಮಾಡಿದ್ಮೇಲೆ ಇತ್ತಂದು, ಇದಾದ್ಮೇಲೆ ಫೈನಲ್ ಅಲ್ಲಿ ಸೋಲ್ತಾ ಇದೀವಿ. ಭಾಗವಹಿಸ್ತೀರಿ ಸರ್. ಯಾವತ್ತೂ ಸೋಲು ಗೆಲುವು ಸರಿಸಮ ಸ್ವೀಕರಿಸ್ತಾ ಇರ್ಬೇಕು. ಯಾವತ್ತಾದ್ರೂ ಒಂದೇ ಒಂದ್ ಪ್ರೈಸ್ ಗೆದ್ರೆ ನಿಮಗೆ ಗೊತ್ತಿಲ್ಲದಂಗೆ ಕಂಟಿನ್ಯೂಸ್ ಆಗಿ ಗೆದ್ಕೊಂಡು ಹೋಗ್ತಾನೆ ಇರ್ತೀರಾ. ಬಟ್ ನೀವು ಭಾಗವಹಿಸ್ತಿರಲ್ಲ, ಅದೇ ನಾವು ಖುಷಿ. ಅದಕ್ಕೋಸ್ಕರ ಸ್ನೇಹಿತರೆ ನೋಡಿ, ಈ ರೀತಿಯಾದ ರೈತರುಗಳು, ಸೆಲೆಬ್ರಿಟಿಗಳು, ಎತ್ತು ಕಟ್ಟಿ ಸಾಕೋರು ನಿಜವಾದ ರೈತರು ಅವರೇ ಸೆಲೆಬ್ರಿಟಿಗಳು ನಮಗೆ, ಅಲ್ವಾ ಸರ್? ಹೆಂಗ್ ಸಾಕ್ತಾ ಇದಾರೆ ಎರಡನ್ನು? ಒಂದು ಮಗು ನೋಡ್ಕಂತೀವಲ್ಲ, ಹಂಗ್ ನೋಡ್ಕಂತೀವಿ ಗಣ. ಮನೆಯಲ್ಲಿ ಎಲ್ಲ ತರದ್ದು ಫುಡ್ ಮಕ್ಕಳ ತರನೇ ನೋಡ್ಕೋಬೇಕು. ಯಾಕಂದ್ರೆ ಮುಗ್ಧ ಮನಸ್ಸಿನ ಜೀವಿಗಳಲ್ವಾ. ಓಕೆ ಸರ್, ಒಳ್ಳೇದಾಗ್ಲಿ. ಇಲ್ಲಿ ಭಾಗವಹಿಸಿದ್ರೆ ಏನಾದ್ರು? ಇನ್ನು ಆಡಿಲ್ವಾ? ಆಡಿಲ್ಲ. ಏನ್ ಅನ್ಸುತ್ತೆ ರೇಸ್ ಅಲ್ಲಿ? ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ರೆ? ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿ ಬಿಡ್ತಾ ಇರೋದೆಲ್ಲ ಚೆನ್ನಾಗಿ ಟೈಮಿಂಗ್ಸ್. ಟೈಮರ್ ಎಲ್ಲ. ಓಕೆ, ನಿಮಗೆ ಈ ದಿನದ ರೇಸ್ ಶುಭವಾಗ್ಲಿ ಅಂತ ಹಾರೈಸ್ತೀವಿ. ಒಳ್ಳೇದಾಗ್ಲಿ. ಅಂದವೋ ಅಂದವೋ ಕನ್ನಡ